ಚೇರ್ಗಳನ್ನ ಕಾನೂನು ಬಾಹಿರವಾಗಿ ಬಿಜೆಪಿಯವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇಡಿ ಆಗಿರಬಹುದು, ಇನ್ಕಮ್ ಟ್ಯಾಕ್ಸ್ ಆಗಿರಬಹುದು ಅಂತ ಪದೇ 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 ನಾವು ಹೇಳ್ತಾ ಇರ್ತೀವಿ, ತಾವು ಕೇಳಿದ್ದೀರಾ. ಈಗ ಇದ್ರ ಮೇಲೆ ನಮಗೆ ಅವ್ರ ಮೇಲೆ ಮೊದಲೇ ವಿಶ್ವಾಸ ಇಲ್ಲ. ಇದ್ರ ಮೇಲೆ ಮತ್ತೆ ಅವರು ಇಲೆಕ್ಷನ್ ಕಮಿಷನ್ ಮೇಲೂ ಸುಮಾರು ಬಾರಿ ನಮ್ಮವರು ಆರೋಪ ಮಾಡಿದರೆ ತಾವು ಎಲ್ಲ ಕೇಳಿದ್ದೀರಾ. ಸುಮಾರು ಬಾರಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಮಾಡಿನೇ ಏನೇನಾಗಿದೆ ಅನ್ನೋದು ಅಂಕೆ ಸಂಖ್ಯೆಗಳ ಪ್ರಕಾರ ವೋಟರ್ಸ್ ಲಿಸ್ಟ್ಗಳನ್ನ ತೋರಿಸಿ ಒಂದೊಂದು ಗಂಟೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಡಿಲಿಮಿಟೇಷನ್ ಮಾಡುವಂತ ಕಮಿಟಿಯ ಅಧ್ಯಕ್ಷ ಯಾರು? ನಾವ್ ಯಾರ ಮೇಲೆ ಈಗ ಗಂಭೀರ ಆರೋಪ ಮಾಡ್ತಾ ಇದೀವಿ, ಅವರೇ ಅಧ್ಯಕ್ಷರು. ಇವ್ರು ಹೇಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮಹಿಳಾ ಮೀಸಲಾತಿ ಮಸೂದೆ ತೆಗೆದುಕೊಂಡು ಬಂದು ಕಟ್ ಅಂಡ್ ಪೇಸ್ಟ್ ಮಾಡೋದು. 8 ಕ್ಷೇತ್ರ ಹೆಚ್ಚಿಗೆ ಆಗುತ್ತೆ, ಅದನ್ನ ವಿರೋಧ. ಇಟ್ ಈಸ್ ನಾಟ್ ಮೀ ಆನ್ ಇಂಡಿವಿಜುವಲ್, ಇಟ್ ಈಸ್ ಪಕ್ಷ. ಆ ಪಕ್ಷ ಅಂತ ಬಂದಾಗ ಇಟ್ ಈಸ್ ಮೀ. ಬಟ್ ಒಂದ್ ಮಾತನ್ನ ಹೇಳ್ತೇನೆ, 554ಕ್ಕೆ ಯಾಕೆ ಮಾಡಬಾರ್ದು? ನಾವು ಡೈಜೆಸ್ಟ್ ಮಾಡ್ಕೊಳಕ್ ರೆಡಿ ಇದ್ದೀವಿ. ನಮ್ಮ ಅಕ್ಕ ತಂಗಿಯರ್ನೆಲ್ಲರನ್ನು ಪಕ್ಕದಲ್ಲಿ ನಮ್ಮ ಪಕ್ಷ ಕೂರಿಸ್ಕೊಳ್ಳಿ. ಬೇಡ ರೀ, ನಿಮ್ಗೆ ಅದ್ರ ಹಿಂದಿನ ಗುಟ್ಟು ನಿಮ್ಗೆ ಗೊತ್ತಿಲ್ಲ. ಒಳ್ಳೆ ಕ್ವಶನ್ ಕೇಳಿದ್ದಾರೆ. ಬೇಡ ಬೇಡ, ಅದನ್ನ ಮುಗಿಸ್ತೀನಿ, ಆಮೇಲೆ ಕೇಳಿ. ನೀವು ಕ್ಷೇತ್ರ ಮರು ವಿಂಗಡಣೆ ಅಂತ ಹೇಳ್ತಾ ಇದ್ದೀರಾ. ಹೋಲ್ ಹಾರ್ಟ್ಲಿ ವೆಲ್ಕಮ್. ನಾವು ಕ್ಷೇತ್ರ ಮರು ವಿಂಗಡಣೆ ಮಾಡಿದಾಗ ನಾವೇನ್ ಮಾಡಿದ್ವಿ ತಮಗೂ ಗೊತ್ತಿರಬೇಕು. ನಾನು ಅವಾಗ ಹೊಸದಾಗಿ ಬಂದಿದ್ದೆ ಅವಾಗ ರಾಜಕಾರಣದಲ್ಲಿ. 1 ನಿಮಿಷ, ಯಾವ ರೀತಿ ಹಿಯರಿಂಗ್ ಆ ರೀತಿ ಇವ್ರ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಇವ್ರು ಹಿಯರಿಂಗ್ ಅದು ಎಲ್ಲ ಮಾಡೋದಿಲ್ಲ. ಇವರೆಲ್ಲ ಈಗ ರೆಡಿ ಆಗ್ಬಿಟ್ಟಿದೆ, ಮ್ಯಾಪ್ ರೆಡಿ ಆಗಿದೆ ಇವ್ರದ್ದು 2029 ಇಲೆಕ್ಷನ್, ಅದ್ರ ಮುಂದಿನ ಇಲೆಕ್ಷನ್. ಬರೀ ಇಲೆಕ್ಷನ್ ಗೆಲ್ಲುವಂತ ಮಷಿನರಿ ಇವರು. ಈ ಅಬ್ಜೆಕ್ಷನ್ ಯಾರು ಕೇಳಲ್ಲ ರೀ. ನಮ್ಮ ವಿರೋಧ ಪಕ್ಷದ ನಾಯಕರೇ 2 ಸತಿ ಲೆಟರ್ ಬರೆದ್ರು, ಮಹಿಳಾ ಮಸೂದೆ ಬಿಲ್ ಅನ್ನ ನೀವು ಮಂಡಿಸ್ಕೊಂತ ಮೊದಲು ಕರೀರಿ ನಮ್ಮನ್ನ ಅಂತ. ಅದಕ್ಕೆ ಇವರು ಲೆಕ್ಕಕ್ಕಿಡ್ಲಿಲ್ಲ. ಇನ್ನು ಯಾರ್ರೀ ಅಬ್ಜೆಕ್ಷನ್? ಸಾಮಾನ್ಯ ಜನ ನಾವು ಅಬ್ಜೆಕ್ಷನ್ ಮಾಡಿದ್ರೆ ಕೇಳ್ತಾರ ಇವರು? ಈಗಾಗ್ಲೇ ರೆಡಿ ಆಗ್ಬಿಟ್ಟಿದೆ ಅವ್ರದ್ದು. ಅವ್ರು ಬರ್ಕೊಂಡು ಇಟ್ಕೊಂಡಿದ್ದಾರೆ ಹೊತ್ತಿಗೆಯನ್ನ. ಅಷ್ಟೇ ಅಷ್ಟೇ ಅಷ್ಟೇ. 100% ಇದು ಬರೀ ಬಿಜೆಪಿ ಅವರಿಗೆ ಕ್ಷೇತ್ರ ಮರು ವಿಂಗಡಣೆ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳಿ ಇದು ವಿಮೆನ್ ರಿಸರ್ವೇಶನ್ ಬಿಲ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಇದ್ರಲ್ಲಿ ಬೇರೆ 2 ಮಾತೇ ಇಲ್ಲ. ನೋಡಿ, ನೀವೀಗ ಒಂದು ಹೈಪೋಥೆಟಿಕಲ್ ಅಲ್ಲ, ಎಷ್ಟು ಉದಾಹರಣೆಗಳನ್ನ ಹೇಳಿ ನಾನು ನಿಮ್ಗೆ. 1, 2, 3 ಕೌಂಟ್ ಮಾಡ್ತಿದ್ರೆ ಹೇಳ್ತೀನಿ ನಾನು ನಿಮ್ಗೆ ಉದಾಹರಣೆಗಳನ್ನ. ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಏನು 10 ವರ್ಷದ ಇವರ ರಾಜಕಾರಣದಲ್ಲಿ ಇವ್ರು ಹೇಳೋದೇ ಒಂದು, ಮಾಡೋದೇ ಒಂದು. ಹೇಗ್ರಿ ಇವ್ರ ಮೇಲೆ ವಿಶ್ವಾಸ ಇಡ್ಲಿಕ್ಕೆ ಸಾಧ್ಯ? 23ರಲ್ಲಿ ಮಸೂದೆ ಆಗಿದ್ದನ್ನ ಯಾಕೆ 30 ತಿಂಗಳು ತಡ ಮಾಡಿದ್ರು? ಅಂದ್ರೆ ಅದ್ರದ್ದು ಬ್ಯಾಕ್ ಗ್ರೌಂಡ್ ಅದನ್ನ ಹೋಮ್ ವರ್ಕ್ ಮಾಡ್ಕೊಳ್ತಾ ಇದ್ರ ಇವ್ರ ಮೇಲೆ ವಿಶ್ವಾಸನೇ ಇಲ್ಲ. ಹೈಪೋಥೆಟಿಕಲ್ ಅನ್ನೋದೇ ಇಲ್ಲ. ಯಾಕಂದ್ರೆ ನಾವು ಅನುಭವ ಆಗಿದೆ ನಮ್ಗೆ. ವಿ ಆರ್ ಎಕ್ಸ್ಪೀರಿಯನ್ಸ್ಡ್. ಹೈಪೋಥೆಟಿಕಲ್ ಆಗಿ ನಾವು ವಿಚಾರಣೆ ಮಾಡ್ತಾ ಇಲ್ಲ. ವಿ ಆರ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್. ಮೇಡಮ್, ಇವಾಗ 23ರಿಂದ ಮಹಿಳಾ ಮೀಸಲಾತಿ ಜಾರಿ ಬಿಲ್ ಪಾಸ್ ಆಗಿದೆ, ಕಾನೂನು ರಚನೆ ಆಗಿದೆ. ಯಾಕೆ ಅನುಷ್ಠಾನಕ್ಕೆ ನೀವು ಅದನ್ನು ಒತ್ತಾಯ ಮಾಡ್ತಾ ಇಲ್ಲ? ಒತ್ತಾಯ ಯಾಕಂತಂದ್ರೆ ಈಗಾಗಲೇ 545 ನೀವು ಕೊಡಬೇಕು, ಇಲ್ಲ ಡಬಲ್ ವೋಟಿಂಗ್ ಏನಾದ್ರೂ ನೀವು ಡಿಮಾಂಡ್ ಇಡ್ತೀರಾ? ನೋಡಿ, ನಾವು ಈಗಾಗಲೇ ಒತ್ತಾಯ ಮಾಡಿದ್ದಕ್ಕೇನೆ ಅವರು 2 ಬಾರಿ ನಾವು ಲೆಟರ್ನು ಬರ್ದಿದ್ವಿ ಅಂತ ಹೇಳಿದ್ವಿ, ಮಾತಾಡಿನು ಅಂತ ಹೇಳಿದ್ವಿ, ಸರ್ವಪಕ್ಷದ ಸಭೆಯನ್ನು ಕರಿ ಅಂತ ಹೇಳಿದ್ವಿ. ಅದಕ್ಕೆ ಅವರು ಒಪ್ಕೊಳ್ತಾ ಇಲ್ಲ. ಏಕಾಏಕಿ ದಿಢೀರ್ ಅಂತ ಮಸೂದೆಯನ್ನ ಮಂಡನೆ ಮಾಡಿದ್ರು. ಕ್ಷೇತ್ರ ವಿಂಗಡಣೆ ಬಗ್ಗೆ ಅವರು ಮನಸ್ಸಿಗೆ ಬಂದಂಗೆ ಮಾಡ್ತಾರೆ ಅನ್ನುವಂತ ಸುಳ್ಳು ನಿಮ್ಗೆ ಏನಾದ್ರು ಸಿಕ್ಕಿತ್ತ ಮಾಹಿತಿ? ಏನಾದ್ರು ಅವ್ರ ಕಾಯಕನೇ ಅದು, ಮಾಹಿತಿ ಸುಳಿವು ಅಲ್ಲ. ನಾವು ಕಳೆದ 10 ವರ್ಷದಿಂದ ಅವ್ರು ನೋಡ್ತಾ ಇದೀವಿ. ಅವ್ರು ಇಲೆಕ್ಷನ್ ನ ಗೆಲ್ಲಬೇಕು ಅಷ್ಟೇ ಅವ್ರ ಕಾಯಕ. ಅದ್ ಏನ್ ಮಾಡ್ತಾರೆ, ಅದ್ ಯಾವ ರೀತಿ ಮಾಡ್ತಾರೆ, ಹೆದರ್ಸ್ತಾರ, ಬೆದರಿಸ್ತಾರ, ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರ, ಇಡಿ ಕಳಿಸ್ತಾರ, ಇನ್ನೊಂದ್ ಮಾಡ್ತಾರ. ಈಗ ಅದೆಲ್ಲ ಮಾಡಿ ಮುಗಿಸಿದ್ರು. ಯಾವ್ಯಾವ್ರನ್ನ ಯೂಸ್ ಮಾಡ್ತಾರೆ. ಅವರ ಕಾಂಗ್ರೆಸ್ ನಲ್ಲಿ ಇದ್ದಾಗ ಅವ್ರು ಬಹಳ ಕೆಟ್ಟವರಾಗಿರ್ತಾರೆ, ಅವ್ರು ಬಹಳ ಲಂಚಕೋರರಾಗಿರ್ತಾರೆ, ಅವ್ರ ಹೆಸರು ತುಂಬಾ ಕೆಟ್ಟಿರುತ್ತೆ. ಅವ್ರು ಬಿಜೆಪಿಗೆ ಹೋದ ತಕ್ಷಣ ಬಿಜೆಪಿ ವಾಷಿಂಗ್ ಮಷಿನ್ ನಲ್ಲಿ ಅವ್ರು ಕ್ಲೀನ್ ಆಗ್ತಾರೆ.
ನೋಡಿ, ಇನ್ಕ್ರೀಸ್ ಮಾಡಿದ್ರು ಮಹಿಳೆಯರಿಗೆ ಜಾಸ್ತಿ ಕೊಡಬೇಕು ಅನ್ನೋದು ನೀವು ಕೇಳ್ತಾ ಇದ್ದೀರಾ. ಇದ್ದಿದ್ರಲ್ಲೇ ಮೊದಲು ಕೊಡಿ, ಯಾಕಂತಂದ್ರೆ ಇನ್ನು ಸೆನ್ಸಸ್ ಆಗಲ್ಲ ಅಲ್ವಾ. 2011 ಸೆನ್ಸಸ್ ಆಗಿದೆ, ಈಗ ಮತ್ತೆ ಹೊಸದಾಗಿ ಸೆನ್ಸಸ್ ಈಗ ಆಗ್ತಾ ಇದೆ. ಸೆನ್ಸಸ್ ಆದ್ಮೇಲೆ ಅದರ ಬಗ್ಗೆ ಸರ್ವ ಪಕ್ಷಗಳ ಸಭೆಯನ್ನ ಕರೆದು ಚರ್ಚೆ ಮಾಡಿ ಸರ್ವಾನುಮತದಿಂದ, ಯಾಕಂದ್ರೆ ಇದು ಮಹಿಳೆ ಇಂಡಿವಿಜುವಲ್ ಅಲ್ಲ, ಮಹಿಳೆ ಕಾಂಗ್ರೆಸ್ಸು, ಮಹಿಳೆ ಬಿಜೆಪಿ, ಮಹಿಳೆ ಸಮಾಜವಾದಿ ಅಲ್ಲ. ಇದು ಮಹಿಳೆಗೆ ಯಾವ ಜಾತಿಯೂ ಇಲ್ಲ, ಯಾವ ಪಕ್ಷನೂ ಇಲ್ಲ, ಮಹಿಳೆ ಅಂತ ಒಂದು ಬರುತ್ತೆ. ಇದು ನಾರಿ ವಂದನ ನಮಗೆ ಬೇಕಾಗಿಲ್ಲ, ನಮಗೆ ನಮಸ್ಕಾರಗಳು ಬೇಕಾಗಿಲ್ಲ, ನಮಗೆ ಅವಕಾಶಗಳು ಬೇಕು. ಸುಮ್ಮನೆ ವಂದನ ಅಂತ ಹೆಸರಿಗೆ ನಾಮಕೆ ವಾಸ್ತೆ ಬೇಡ. ಕೆಲವೊಂದು ಸ್ಟೇಟ್ ಮ್ಯಾಪಿಂಗ್ ವೋಟರ್ ಮ್ಯಾಪಿಂಗ್ ನಡೀತಾ ಇದೆ ಮೇಡಮ್. ಈಗ ಬಹಳಷ್ಟು ಈಗಾಗಲೇ 1 ಲ್ಯಾಕ್ ಮಹಿಳೆಯರು ವೋಟರ್ ಈಗ 6 ಸ್ಟೇಟ್ ನಲ್ಲಿ ಬಹಳಷ್ಟು ಒಂದ್ ಕಡೆ 90 ಲಕ್ಷ 1 ಕೋಟಿ ವೋಟರ್ಸ್ ಅನ್ನ ಕಟ್ ಆಫ್ ಮಾಡಿದ್ದಾರೆ. ಅದರಲ್ಲಿ 30% ಮಹಿಳೆಯರ ವೋಟ್ಗಳನ್ನು ಕೂಡ ಕಟ್ ಆಗಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಪಕ್ಷದ ಸ್ಟ್ಯಾಂಡ್ ಏನು? ನಮ್ಮ ಪಕ್ಷದ ಸ್ಟ್ಯಾಂಡ್ ಒಂದೇ, ಮಹಿಳೆ ಈಗ ಮನೆ ಬಿಟ್ಟು ಗಂಡನ ಮನೆಗೆ ಹೋದ್ರೆ, ಮಹಿಳೆ ಎಲ್ಲಾದ್ರೂ ಮದುವೆ ಆಗಿ ಬೇರೆ ಕಡೆ ಹೋದ್ರೆ ಎಬ್ಸ್ಕಾಂಡಿಂಗ್ ಅಂತ ತೋರಿಸ್ತಾರೆ. ಇದೇನು ಮ್ಯಾಪಿಂಗ್ ನಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಯಾಕಂದ್ರೆ ನಾನು ಬಹಳ ಕ್ಲೋಸ್ ಆಗಿ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಈಗಾಗಲೇ ನನ್ನ ಕ್ಷೇತ್ರದಲ್ಲಿ 92% ಮ್ಯಾಪಿಂಗ್ ಆಗಿದೆ. 23,000 ವೋಟರ್ಸ್ ಈಗ ಡಿಲೀಟ್ ಆಗುವಂತ ಒಂದು ಇದು ನನ್ನ ಕ್ಷೇತ್ರದ ಹೇಳ್ತಾ ಇದ್ದೀನಿ ನಾನು. 23,000 ಡಿಲೀಟ್ ಆಗುವಂತ ಒಂದು ಸನ್ನಿವೇಶ ಬಂದಿದೆ ಈಗ. ಯಾಕೆ ಅಂತಂದ್ರೆ ಈ ಮ್ಯಾಪಿಂಗ್ಗೋಸ್ಕರ. ನಮ್ಮ ಜಿಲ್ಲೆಯಲ್ಲಿ ಬರೀ 5 ಕ್ಷೇತ್ರ 90% ಆಗಿದೆ. ತಮ್ಮ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ. ಫಸ್ಟು ಯಮಕನ್ಮಡಿ, ಸೆಕೆಂಡು ಬೆಳಗಾವಿ ಗ್ರಾಮೀಣ, ಥರ್ಡು ಬೈಲಹೊಂಗಲ ಇದೆ, ಫೋರ್ತು ಎಕ್ಸಂಬ ಇದೆ, ಇನ್ನೊಂದು ನಿಪ್ಪಾಣಿನೂ ಹುಕ್ಕೇರಿ ಇದೆ. ಇದನ್ನ ಬಿಟ್ರೆ ಬೆಳಗಾವಿ ನಾರ್ತ್ ಬರೀ 63% ಆಗಿದೆ. ನನಗೆ ಅದು ಗೊತ್ತಿಲ್ಲ. ನನ್ನ ಕಡೆ ಅಂತೂ ಎಲ್ಲರೂ ಸ್ಪಂದನೆ ಮಾಡ್ತಾರೆ. ನಂಗೆ ಬೇರೆ ಕಡೆ ನಂಗೆ ಗೊತ್ತಿಲ್ಲ. ಏನ್ರಿ ಸರ್, ನನ್ನ ಕ್ಷೇತ್ರದಲ್ಲಿ ಮಾತ್ರ ಸ್ಪಂದನೆ ಇದೆ. ಮತ್ತೆ DCM ಅವರೇ 10ರ ಮಟ್ಟ ಮಾತಾಡುದಿಲ್ಲ ಅಂತ ಹೇಳಿ ನನಗೆ ಗೊತ್ತಿಲ್ಲ. ನನಗೆ ಅದ್ರ ಗೊತ್ತಿಲ್ಲ. ಏನ್ ನಾನು ನಿನ್ ಕಾಲನೇ ಉತ್ತರ ಕೊಡ್ಬೇಕು. ಅದ್ರ ಬಗ್ಗೆನೂ ನನಗೆ ಗೊತ್ತಿಲ್ಲ. ಯಾವ ಮುಹೂರ್ತ ನೋಡಿ, ಒಂದ್ ಮಾತು ಹೇಳ್ತೀನಿ, ವೆರಿ ಫ್ರಾಂಕ್ ಒಂದ್ ಮಾತು ಹೇಳ್ತೀನಿ, ದಯಮಾಡಿ. ನಾನು ಒಬ್ಬ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಕ್ಯಾಬಿನೆಟ್ನಲ್ಲಿ ಮಂತ್ರಿ, ಪಕ್ಷದ ಚೌಕಟ್ಟಿನಲ್ಲಿ ಇರೋ ಅಂಥವಳು. ತಾವು ನನ್ನನ್ನು ಈಗಿಂದಲ್ಲ 26-27 ವರ್ಷದಿಂದ ತಮಗೆಲ್ಲರಿಗೂ ನನ್ನ ಪರಿಚಯ ಇದೆ. ಯಾವತ್ತೂ ಕೂಡ ಪಕ್ಷದ ಚೌಕಟ್ಟಿನಲ್ಲೇ ನಾನು ಉತ್ತರಗಳನ್ನು ಕೊಡ್ತೀನಿ. ಇವತ್ತು ಕೂಡ ನಾನು ಅದನ್ನೇ ಹೇಳ್ತೀನಿ. ನಾಯಕತ್ವ ಬದಲಾವಣೆ ಆಗಿರ್ಬೋದು, ಮುಹೂರ್ತ ಫಿಕ್ಸ್ ಮಾಡಿರೋದಾಗಿರ್ಬೋದು, ಯಾವುದೂ ಕೂಡ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಉಂಟು, ನಮ್ಮ ಮುಖ್ಯಮಂತ್ರಿಗಳಿಗುಂಟು, ನಮ್ಮ ಉಪಮುಖ್ಯಮಂತ್ರಿಗಳುಂಟು. ಪಕ್ಷ ಕೊಟ್ಟಿರುವಂಥ ಕೆಲಸ, ಸರ್ಕಾರ ವಹಿಸಿರುವಂಥ ಕೆಲಸ ನಾನು ಬಹಳಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಇದ್ದೀನಿ. ಇದ್ರ ಹೊರತು ನನಗೇನೂ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಕೇಳೋದನ್ನು ಏನು ತಪ್ಪಿಲ್ಲ. ಈಗ ನೋಡಿ, ನನಗಿನ್ನ ಹಿರಿಯರು ಬೆಳಗಾವಿನಲ್ಲಿ, ಆದರೆ ನನಗೆ ಅವಕಾಶ ಒಬ್ಬ ಮಹಿಳೆಯಾಗಿ, ಯಾಕಂತಂದ್ರೆ ಪಕ್ಷದಲ್ಲಿ ಇಷ್ಟು ವರ್ಷ ನಾನು ಪಕ್ಷದ ಒಂದು ಬ್ಲಾಕ್ ಅಧ್ಯಕ್ಷ ಆಗಿ, ಜಿಲ್ಲಾ ಅಧ್ಯಕ್ಷ ಆಗಿ, ರಾಜ್ಯದ ಅಧ್ಯಕ್ಷ ಆಗಿ, ಪಕ್ಷ ಸಂಘಟನೆಯಲ್ಲಿರುವಂಥ ಅನುಭವ ಇರ್ಬೋದು, ಅಥವಾ ಮಹಿಳಾ ಒಂದು ಕೋಟ ಇರ್ಬೋದು, ಅಥವಾ ನಮ್ಮ ಜಾತಿ ಕೋಟ ಇರ್ಬೋದು, ಏನೇನೋ ಬಂದು ನನಗೆ ಅವಕಾಶ ಸಿಕ್ಕಿದೆ. ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಜನ ನನಗಿನ್ನ ಸೀನಿಯರ್ಸ್ ಇದ್ದಾರೆ, ಅನುಭವಸ್ಥರಿದ್ದಾರೆ. ನಮ್ಮ ಜಿಲ್ಲೆನಲ್ಲೂ ಕೇಳಿದ್ರೆ ತಪ್ಪಿಲ್ಲ, ಜಿಲ್ಲೆನಲ್ಲೂ ಮಾಡಿದ್ರು ತಪ್ಪಿಲ್ಲ, ರಾಜ್ಯದಲ್ಲಿ ಬೇರೆಯವ್ರು ಕೇಳಿದ್ರು ತಪ್ಪಿಲ್ಲ, ಹೊಸಬ್ರನ್ನ ತೆಗೆದುಕೊಂಡು ಬಂದ್ರು ತಪ್ಪಿಲ್ಲ. ಬಿಜೆಪಿ ಸರ್ಕಾರದ 5 ಜನ ಮಂತ್ರಿಗಳು ಆ ಅಧಿಕಾರ ಹಂಚಿಕೆ ಆಗ್ತಾ ಇದೆ. ಅದು ಈಗ ಕಾಂಗ್ರೆಸ್ ಶಾಸಕರ ಅಸಮಾಧಾನ ನೋಡಿ, ಖಂಡಿತ ಆಗಬಹುದು. ಬಹಳ ದೊಡ್ಡ ಜಿಲ್ಲೆ ಇದೆ, 3 ಜಿಲ್ಲೆಗಳ ಸಮಾನವಾಗಿ ಬೆಳಗಾವಿ ಜಿಲ್ಲೆ ಇದೆ. ಅದು ನಂಬರ್ನು ಆಗ್ಬೋದು. ಯಾಕಂದ್ರೆ ಬಿಜೆಪಿಯವರು ಇದ್ದಂತ ಸಂದರ್ಭದಲ್ಲಿ 5 ಜನ ಮಂತ್ರಿಗಳಿದ್ರು, 13 ಜನ ಕ್ಯಾಬಿನೆಟ್ ದರ್ಜೆಯ ಚೇರ್ಮನ್ಗಳಿದ್ರು ಬಿಜೆಪಿ ಸರ್ಕಾರನಲ್ಲಿ. 3 ಜನ ಅಲ್ಲ, 5 ಜನ. ಶ್ರೀಮಂತ್ ಪಾಟೀಲ್, ಶಶಿಕಲಾ ಜೊಲ್ಲೆ,
ಆಮೇಲೆ ಯಾರು ಕತ್ತಿಯವರಿದ್ರು, ಲಕ್ಷ್ಮಣ್ ಸವದಿ ಅವರಿದ್ರು. ದೊಡ್ಡ ಜಿಲ್ಲೆ ಇದೆ ರೀ. ನಮ್ಮ ವಾದ ಅಂತೂ ಖಂಡಿತವಾಗ್ಲು ನಮ್ಮ ವಾದ ಅಂತೂ ಇದ್ದೇ ಇದೆ. 13 ಜನರನ್ನ ಕ್ಯಾಬಿನೆಟ್ ಚೇರ್ಮನ್ ಮಾಡಿದ್ರು, 5 ಜನರನ್ನ ಮಂತ್ರಿ ಮಾಡಿದ್ರು. ನಮ್ಮ ದೊಡ್ಡ ಜಿಲ್ಲೆ ಇದೆ, ನಮ್ಮ ವಾದ ಖಂಡಿತ ಇದ್ದೇ ಇದೆ. ಬೆಳಗಾವಿಗೆ ಎಷ್ಟು ಮಂತ್ರಿ ಸ್ಥಾನ ಜಾಸ್ತಿ ಸಿಗುತ್ತೋ, ಎಷ್ಟು ಚೇರ್ಮನ್ಶಿಪ್ ಸ್ಥಾನ ಜಾಸ್ತಿ ಸಿಗುತ್ತೋ, ನಮ್ಮ ಸಂಘಟನೆಗೂ ಒಳ್ಳೇದಾಗುತ್ತೆ, ನಮ್ಮ ಅಡ್ಮಿನಿಸ್ಟ್ರೇಷನ್ಗೂ ಒಳ್ಳೇದಾಗುತ್ತೆ. ನಮಗೆ ಜಾಸ್ತಿ ಕೊಡಿ ಅಂತ ಕೇಳ್ತೀವಿ. ಅವ್ರು 3 ಕೊಟ್ಟರು ಸಂತೋಷ, 2 ಕೊಟ್ಟರು ಸಂತೋಷ, 4 ಕೊಟ್ಟರು ಸಂತೋಷ. ವರ್ಷ ಆಯ್ತು. ನನಗೆ ಅದ್ರ ಬಗ್ಗೆ ನಿಜವಾಗ್ಲೂ ಒಬ್ಬೊಬ್ರು ಕೇಳಿ ನಾನು ಕೂತಿದ್ದೀನಿ, ನಾನು ಎಲ್ಲರಿಗೂ ಉತ್ತರ ಕೊಡ್ತೀನಿ. ನಾನು ಇಂಡಿವಿಜುವಲ್ ಹೆಸರು ಹೇಳಿದ್ರೆ ಇನ್ನೊಬ್ರು ತಪ್ಪು ತಿಳ್ಕೊಳ್ತಾರೆ. ಎಲ್ಲರಿಗೂ ಆಸೆ ಇದೆ. ಲಕ್ಷ್ಮಣ್ ಸವದಿ ಅವರು ನನಗೆ ತುಂಬ ಆತ್ಮೀಯರು, ತುಂಬ ಬೇಕಾದಂಥವ್ರು. ಅದೇ ರೀತಿ ಮಾಂತೇಶ್ ಕೌಜಲ್ಗಿ ಅವರಾಗಿರ್ಬೋದು, ಗಣೇಶ್ ಹುಕ್ಕೇರಿ ಅವರಾಗಿರ್ಬೋದು, ಅಶೋಕಣ್ಣ ಪಟ್ಟಣ್ಣವರಾಗಿರ್ಬೋದು, ಇನ್ನೂ ಬೇರೆ ಸೀನಿಯರ್ MLA ಆಗಿರ್ಬೋದು, ಫಸ್ಟ್ ಟೈಮ್ ಗೆದ್ದವರು ಆಗಿರ್ಬೋದು, ಎಲ್ಲರೂ ತುಂಬ ನಮಗೆ ಆತ್ಮೀಯ. ನಮ್ಮ ವಾದ ಬೆಳಗಾವಿ ಭಾಳ ದೊಡ್ಡ ಜಿಲ್ಲೆ ಇದೆ. 3 ಜಿಲ್ಲೆನ ಸೇರಿಸಿದ್ರೆ 1 ಜಿಲ್ಲೆ ಆಗುತ್ತೆ. ಇನ್ನೂ 2-3 ಜಾಸ್ತಿ ಮಂತ್ರಿಗಿರಿ ಕೊಡಿ ಅಂತ ನಮ್ಮ ಒಂದು ವಿನಂತಿ. ಅಲ್ಲಿ ರೈತರು ಬಹಳ ಜನ ಹೋರಾಟ ಮಾಡ್ತಾ ಇದ್ರು. ನೀವು ಅವ್ರಿಗೆ ನಡೆಸಿ ಸಪೋರ್ಟ್ ಮಾಡಿದ್ರಿ, ಸ್ಥಳಾಂತರ ಆಗಬೇಕು ಅಂತ. ಆಕ್ಚುಲಿ ಎಲ್ಲಿವರೆಗೂ ಬಂತು ಸರ್ಕಾರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರಿಯಾಗಿ ಸ್ಥಳಾಂತರ ಆಗ್ತಾ ಇಲ್ಲ. ಏನು ಸಮಸ್ಯೆ ಇದೆ ನೋಡಿ. ತುರುಮುರಿ ಕಚಡ ಡಿಪೋ ಇದು ಇವತ್ತಿಂದು ನಿನ್ನಿದು ಅಲ್ಲ. ಇದು 2011ರಿಂದ ನಡೆದಂಥದ್ದು. ತಮಗೂ ಎಲ್ಲ ಗೊತ್ತಿದೆ. 2009ರಲ್ಲಿ ಇದು ಅಗ್ರಿಮೆಂಟ್ ಆಗಿ ಇಲ್ಲಿವರೆಗೆ ಬಂದಿದೆ. ಆದರೆ ನಾನು ಬಂದ ಮೇಲೆ ಭಾಳ ದೊಡ್ಡ ದೊಡ್ಡ ನಿರ್ಣಯಗಳನ್ನು ನಾವಿಲ್ಲಿ ಮಾಡಿದ್ದೀವಿ. ನನ್ನ ಒಂದು ವಿಶೇಷವಾದಂಥ ಕಾಳಜಿ ಯಾಕೆ ಕಾಳಜಿ ಅಂತಂದರೆ, ಅದು ನನ್ನ ಕ್ಷೇತ್ರ, ಸ್ವಾಭಾವಿಕ ಕ್ಷೇತ್ರದ ಒಬ್ಬ ಶಾಸಕಿಯಾಗಿ ಅದು ಜನರ ಒಟ್ಟಿಗೆ ಮಿಂಗಲ್ ಆಗೋದು, ಎವ್ರಿ ಡೇ ಟು ಡೇ ಲೈಫ್ನಲ್ಲಿ ಜನರ ಒಟ್ಟಿಗೆ ಸುಖ ಕಷ್ಟ ಹಂಚ್ಕೊಳ್ಳೋಂಥ ನನಗೆ ಈ ಕಚಡ ಡಿಪೋದ ಸಮಸ್ಯೆ ಬಗ್ಗೆ ನನಗೆ ಮಾಹಿತಿ ಇದ್ದಷ್ಟು ತಮಗೆ ಯಾರಿಗೂ ದಯಮಾಡಿ ಮಾಹಿತಿ ಇಲ್ಲ. ನನ್ನ ಕ್ಷೇತ್ರದವರಾದರೆ ಮಾಹಿತಿ ಇರಬಹುದು. ಈಗಾಗಲೇ DC ಅವರ ಜೊತೆ ಮಾತನಾಡಿ ಈಗಲ್ಲ ಇತ್ತೀಚೆಗಲ್ಲ, ಈಗ ನಾ ಮಂತ್ರಿ ಆದಮೇಲೆ ಆಗಲಿ ಅಥವಾ ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ಆಗಲಿ ಒಂದು ಹಂತಕ್ಕೆ ನಾವು ತೆಗೆದುಕೊಂಡು ಬಂದು ತುರ್ಮುರಿ ಕಚಡ ಡಿಪೋದಲ್ಲಿ ಏನು ಈಗ ವೇಸ್ಟ್ ಬರುತ್ತೆ, ಇಡೀ ಸಿಟಿದು ವೇಸ್ಟ್ ಏನು ಬರುತ್ತೆ, ಅದರಲ್ಲಿ ಅಟ್ಲೀಸ್ಟ್ ಒಂದು 70% ಆದರೂ ವೇಸ್ಟನ್ನು ನಾವು ಬೇರೆ ಬೇರೆ ಕಡೆ ಕಳಿಸ್ಲಿಕ್ಕೆ. ಯಾಕಂತಂದರೆ ಇನ್ನೂ ನಾನು ಕಮಿಷನರ್ ಅವ್ರ ಹತ್ರ ಮಾತನಾಡಬೇಕು. 1 ಸುತ್ತಿಂದಲ್ಲ 5 ಸುತ್ತು ಮಾತುಕತೆ ಆಗಿದೆ. ಆದರೆ ಇದನ್ನು ನಾನು ಹೇಳೋಕ್ಕೆ ಹೋದರೆ ಈಗ BJPಯ ಒಂದು ಪಾಲಿಕೆ ಇದೆ, ಪಾಲಿಕೆ ನಡೆಸ್ತಾ ಇರೋದು BJP. ಸೊ ನಾನೀಗ ಕಮಿಷನರ್ ನಾನು ಮಾತಾಡಿದ್ದೇವೆ, ನಾವು ಡಿಸಿಷನ್ ತೊಗೊಂಡಿದ್ದೇವೆ ಅಂತಂದ್ರೆ ಅಲ್ಲಿ ರಿಫ್ಟ್ ಬರುತ್ತೆ. ಮಾಧ್ಯಮದ ಮುಖಾಂತರ ನಾನೇನೇ ಹೇಳಿದ್ರು ಕೂಡ ಅಲ್ಲಿ ರಿಫ್ಟ್ ಬರುತ್ತೆ. ಬಟ್ ನಾನು DC ಅವ್ರು ಮಾಡಿರೋದು ಒಂದು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಜಿಲ್ಲಾ ಮಂತ್ರಿಗಳು ಸೇರಿಕೊಂಡು ನಾರ್ತ್ದಲ್ಲಿ ಒಂದು ಜಾಗನ ಐಡೆಂಟಿಫೈ ಈಗಾಗಲೇ ಮಾಡಿದ್ವಿ, ಒಂದು ಜಾಗನ. ಸೌತ್ನಲ್ಲಿ ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ನನಗೆ ಗೊತ್ತು ಎಲ್ಲಿ ನಾವು ಮಾಡಿದ್ವಿ. ಸೌತ್ನಲ್ಲಿ ಒಂದು ಜಾಗ ಐಡೆಂಟಿಫೈ ಮಾಡಿದ್ವಿ, ತಗೊಂಡು ಇದ್ದೀವಿ. ಐಡೆಂಟಿಫೈ ಅಷ್ಟೇ ಅಲ್ಲ, ತಗೊಂಡು ಇದ್ದೀವಿ ಈಗಾಗಲೇ. ಮತ್ತೆ ಯಮಕನ್ಮಡಿನಲ್ಲಿ ಒಂದು ಜಾಗನ ತಗೊಂಡು. ಸೊ ಈ 100% ಕಸನ 70% ಆಯಾ ಭಾಗದಲ್ಲಿ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೌತ್ನಲ್ಲಿ ಸ್ವಲ್ಪ ಜಾಸ್ತಿ ಇದ್ರೆ ಅದನ್ನು ತೆಗೆದುಕೊಂಡು ಹೋಗಿ ನಾರ್ತ್ನಲ್ಲಿ ಜಾಸ್ತಿ ಇತ್ತು ಅಂತಂದ್ರೆ ಅದನ್ನು ತೆಗೆದುಕೊಂಡು ಹೋಗಿ ಇನ್ನೊಂದು ಕ್ಷೇತ್ರದಲ್ಲಿ. ಸೊ 4 ಕಾರ್ನರ್ದಲ್ಲಿ ಇವು ಆದಾಗ ತುರ್ಮುರಿ ಕಚಡ ಡಿಪೋದಲ್ಲಿ ಏನು ಈಗ ಟೆನ್ಷನ್ ಇದೆ, ಏನು ವಾಸನೆ ಇರ್ಬೋದು, ಏನು ಜನ ಕಷ್ಟಪಡ್ತಾ ಇದ್ದಾರೆ, ಅದಕ್ಕೆ ತಕ್ಕ ಮಟ್ಟಿಗೆ ಪರಿಹಾರ ಸಿಗುತ್ತೆ. ಅಟ್ಲೀಸ್ಟ್ 100% ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಈಗ ಪ್ರಸ್ತುತ ನಾನು ಪ್ರತಿಭಟನೆ ಮಾಡ್ತಾ ಇಲ್ಲ. ಒಂದು ನಿಮಿಷ ನಾನು ಹೇಳ್ತೀನಿ ನಿಮಗೆ. 100%
ಪ್ರೋಗ್ ಮಾಡ್ತಾ ಇದ್ದೀವಿ ಅದನ್ನ. ಪ್ರವೋಕ್ ಅನ್ನೋದಿಲ್ಲ ರೀ, ಜನ ಕಷ್ಟಪಟ್ಟಿದ್ದಾರೆ. ತುರುಮೂರಿನಲ್ಲಿ ಸಿಟಿ ಕಚಡ ಎಲ್ಲ ಅಲ್ಲಿ ಹೋಗಿ ಬೀಳುತ್ತೆ. ಒಂದು ದಿನ 50 ರೂಪಾಯಿ ಬ್ಲೀಚಿಂಗ್ ಪೌಡರ್ ಹಾಕ್ಲಿಲ್ರಿ ಇನ್ನೂವರೆಗೆ ಅಲ್ಲೇ. ಆ ಕಚಡ ಡಿಪೋ ತಗೊಳ್ಬೇಕಾದ್ರೆ ರೈತರನ್ನ ಪುಸ್ಲಾಯಿಸಿ ಏನ್ ಹೇಳಿದ್ರು ಮಹಾನಗರ ಪಾಲಿಕೆಯವರು. ಅವತ್ತಿನ ಮಹಾನಗರ ಪಾಲಿಕೆ ಇರಬಹುದು, ಅವತ್ತಿನ ಆಡಳಿತ ಇರಬಹುದು. ಏನ್ ಹೇಳಿದ್ರು? ನಿಮ್ಗೆ ಪ್ರತಿ ವರ್ಷ ನಿಮ್ಮ ಆರೋಗ್ಯ ತಪಾಸಣೆ ಮಾಡ್ತೀವಿ, ನಿಮ್ಮ ಬೋರ್ವೆಲ್ ಕುಡಿಯೋ ನೀರಿನ ತಪಾಸಣೆ ಮಾಡ್ತೀವಿ, ನಿಮ್ಮ ಯಾವುದೇ ಕಾಲರ ಆಗ್ಲಿ ಇನ್ನೊಂದಾಗ್ಲಿ ಮಸ್ಕಿಟೋ ಆಗ್ಲಿ ಏನೋ ಸಮಸ್ಯೆ ಬರ್ದಂಗ್ ನೋಡ್ತೀವಿ, ಇಲ್ಲಿ ನಿಮ್ಮ ನಾಯಿಗಳನ್ನ ಲಸಿಕೆ ಹಾಕ್ತೀವಿ. ಏನೂ ಮಾಡ್ಲಿಲ್ಲ. ಇಲ್ಲಿಯವರೆಗೆ ₹1 ಕೊಟ್ಟಿದಾರ ಕೇಳಿ? ನಿಮ್ಮ ಶಾಲೆಗಳನ್ನ ಸುಧಾರಿಸ್ತೀವಿ, ನಿಮ್ಮ ಅಂಗನವಾಡಿಗಳನ್ನ ಸುಧಾರಿಸ್ತೀವಿ, ಇಲ್ಲಿ PHC ಮಾಡ್ತೀವಿ. ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ರು ತುರುಮೂರಿಯಲ್ಲಿ? ಒಂದಾದ್ರೂ ಭರವಸೆ ಈಡೇರಿದವ? ಇಡೀ ಬೆಳಗಾವಿ ಸಿಟಿಯ ಅಲ್ಲಲ್ಲ, ಒಂದ್ ನಿಮಿಷ, ನಾನು ನೀವು ಹೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ. ಇಡೀ ಬೆಳಗಾವಿ ಸಿಟಿಯ ಕಚಡ ಅಲ್ಲಿ ಬರುತ್ತೆ. ಈಗ ನಾನು ಭಾಗ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗಾದ್ರೆ ನಮ್ಮ ಜವಾಬ್ದಾರಿ ಮುಗಿದ್ ಬಿಡ್ತಾ? ಬೆಳಗಾವಿ ಸಿಟಿ ಕಚಡ ನಾವು ತಗೊಳ್ತೀವಿ ಅಂತಂದ್ರೆ ಆ ಭಾಗದ ನನ್ನ ಜನರ ಒಂದು ಸಮಸ್ಯೆ ಕೂಡ ನಾವು ಕೇಳಬೇಕಲ್ಲ. ನನಗೆ ಬೆಳಗಾವಿ ಜನ ನನ್ನವರಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದೀವಿ. ಪ್ರತಿಭಟನೆ ಮಾಡೋದ್ರಿಂದ ಸಮಸ್ಯೆ ಬಗೆಹರುತ್ತಾ ಅಂತ ನೀವು ನನ್ ಕೇಳಿದ ಪ್ರಶ್ನೆಗೆ ಒಂದೇ ಉತ್ತರ ಕೊಡ್ತೀನಿ ನಾನು. ಯಾವಾಗ ಕಣ್ ತೆಗಿಯೋದಾಗ? ಯಾವಾಗ ಕಣ್ ತೆಗಿಯೋದು? ಪಾಲಿಕೆ ನೋ ಸರ್ಕಾರದ ಕಡೆ ಇಲ್ಲ. ಈಗಾಗ್ಲೇ 29ರವರೆಗೂ ಅಗ್ರಿಮೆಂಟ್ ಇದೆ. ಬಿಜೆಪಿ ಸರ್ಕಾರ ಬಂದಾಗ, ಒಂದ್ ನಿಮಿಷ ಬ್ರದರ್, ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಸಂಜಯ್ ಪಾಟೀಲ್ ಇದ್ದಂತ ಸಂದರ್ಭದಲ್ಲಿ 29ನೇ ಅಂದ್ರೆ 2029 ವರೆಗೂ ಅಗ್ರಿಮೆಂಟ್ ರಾಮ್ಕಿ ಅವ್ರ ಜೊತೆ ಆಗ್ಬಿಟ್ಟಿದೆ. ಸರ್ಕಾರ ಹಸ್ತಕ್ಷೇಪ ಮಾಡ್ಲಿಕ್ಕೆ ಬರೋದಿಲ್ಲ. ಪಾಲಿಕೆಯವರು ಡಿಸಿಷನ್ ತಗೊಳ್ಬೇಕು. ಸರ್ಕಾರ ಹಸ್ತಕ್ಷೇಪ ಮಾಡಿದ್ದಕ್ಕೇನೆ ಈಗ ನಾವು 4 ಕಡೆ ಜಾಗ ಐಡೆಂಟಿಫೈ ಮಾಡಿದ್ವಿ, 3 ಕಡೆ ಜಾಗ ಐಡೆಂಟಿಫೈ ಮಾಡಿದ್ವಿ, ತೆಗೆದುಕೊಂಡಿದ್ವಿ 2 ತಿಂಗಳಲ್ಲಿ. DC ಅವ್ರು ಹೇಳಿದ್ದಾರೆ, ಮತ್ತೆ ನಾಳೆ 2 ತಿಂಗಳಲ್ಲಿ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಮೇಡಮ್ ಕೇಳ್ಬೇಡಿ. DC ಅವ್ರು ಹೇಳಿದ್ದಾರೆ 2 ತಿಂಗಳಲ್ಲಿ ನಾವು ಈ ಒಂದು 70% ಕಚಡನ ತುರುಮೂರಿಯಿಂದ ತೆಗೆದುಕೊಂಡು ಬೇರೆ ಕಡೆ ಮಾಡ್ಲಿಕ್ಕೆ ನಾವು ತಯಾರಿಯನ್ನ ಮಾಡ್ಕೊಂಡಿದೀವಿ ಮೇಡಮ್. ಇನ್ನೊಂದು 2 ತಿಂಗಳಲ್ಲಿ ಅದು ಶುರು ಆಗುತ್ತೆ ಅಂತ ಅನ್ನುವಂತ ಮಾತನ್ನ DC ಅವರು ಹೇಳಿದ್ದಾರೆ. ಅದು ನನ್ನ ಪ್ರಯತ್ನದಿಂದ. ಮೇಡಮ್, ಇವಾಗ ಪಕ್ಷದಲ್ಲಿ ಹಾಗಾದ್ರೆ STP ಪ್ಲಾನ್ ಇದು ರೈತರಿಗೆ ಅಮೌಂಟ್ ಚೇಂಜ್ ರಿವರ್ಸ್ ಆಗಿದೆ ಅಂತ ಹೌದು ಎಲ್ಲಿ ಗೊತ್ತಿದೆ? ನೋಡಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಕ್ಸ್ರೇಷಿಯಾ ಅಂತ ಹೇಳ್ತಾರೆ. ಎಕ್ಸ್ರೇಷಿಯಾ ಅಂತಂದ್ರೆ ಸರ್ಕಾರ ಈ ಒಂದು ಪೆನ್ನಿಗೆ ಒಂದು ಜಾಗಕ್ಕೆ ಒಂದು ರೇಟನ್ನ ಫಿಕ್ಸ್ ಮಾಡುತ್ತೆ. ಫಿಕ್ಸ್ ಮಾಡಿದಂತ ಈ ರೇಟನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಚೇಂಜ್ ಮಾಡಲ್ಲ. ಪಾಪ ಸಂಜಯ್ ಪಾಟೀಲ್ ಅವರು ಇದ್ದಾಗ ಅದನ್ನ ಸರ್ಕಾರ 3 ಲಕ್ಷ ರೂಪಾಯಿಗೆ ತಗೊಳ್ತು. ಅಲ್ಗಾದ 1 ಎಕರೆಗೆ 3 ಲಕ್ಷ ರೂಪಾಯಿ. ನಾನು ಅದನ್ನ ಹೋರಾಟ ಮಾಡಿ, ನಾನು ಇನ್ನೂ MLA ಇರಲಿಲ್ಲ ಆ ಸಂದರ್ಭದಲ್ಲಿ, 2016ರಲ್ಲಿ ಹೋರಾಟ ಮಾಡಿ ಅದನ್ನ ಸ್ಟಾಪ್ ಮಾಡಿಸ್ದೆ. 17ರಲ್ಲಿ ಸ್ಟಾಪ್ ಮಾಡಿಸ್ದೆ. 18ರಲ್ಲಿ ನಮ್ಮ ಸರ್ಕಾರ ಬಂತು, ನಾನು MLA ಆಗಿದ್ದೆ. ಅದನ್ನ ಮತ್ತೆ ಎಕ್ವೈರ್ ಮಾಡ್ಕೊಂಡು ಅದನ್ನ ಕೆಲಸ ಪ್ರಾರಂಭ ಮಾಡಿದ್ರು. ಸ್ವತಃ ನಾನು ಹೋಗಿದ್ದೆ. ತಾವೀಗ ಕೇಳಿದ್ರಲ್ಲ, ತಾವೇ ತಮ್ಮದೇ ಇದಿದೆ, ಸರ್ಕಾರ ಇದೆ, ತಾವೇ ಮಂತ್ರಿ ಇದ್ದೀರಾ, ತಾವೇ ಪ್ರತಿಭಟನೆ. ಜನರಿಗೋಸ್ಕರ ಒಮ್ಮೊಮ್ಮೆ ಹಂಗೆ ಮಾಡ್ಬೇಕಾಗುತ್ತೆ. ಕಾಂಟ್ ಹೆಲ್ಪ್ ಇಟ್. ಅವಾಗೂ ಕೂಡ ಕುಮಾರಸ್ವಾಮಿ ಅವರು ಕೊಯಲೇಷನ್ ಗವರ್ಮೆಂಟ್ ಇತ್ತು, ಅವಾಗೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಎಲ್ಲರನ್ನೂ ಓಡಿಸಿದ್ದು. ಅವಾಗ್ಲೂ ಕೂಡ ಅವತ್ತಿನಿಂದ ಇವತ್ತಿನವರೆಗೂ ಸರ್ಕಾರದಲ್ಲಿ, ಯಾಕಂದ್ರೆ ಆಮೇಲೆ ತಮಗೆ ಗೊತ್ತಿದೆ 4 ವರ್ಷ ಅವ್ರ ಸರ್ಕಾರ ಬಂತು. ಈಗ ಅದನ್ನ 3 ಲಕ್ಷ ರೂಪಾಯಿ ಇರೋದನ್ನ 1 ಎಕರೆಗೆ 50 ಲಕ್ಷ ಮಾಡಿಸಿ, 50 ಲಕ್ಷ ಮಾಡಿಸಿ. ನೋಡಿ, ಒಂದ್ ನಿಮಿಷ ರೀ, 3 ಲಕ್ಷ ಇದೆ. ಮೊದಲು ಮಾಡಿದ್ದಷ್ಟಿದೆ, 3 ಲಕ್ಷ ಇದೆ. ಎಕ್ಸ್ರೇಷಿಯಾ ಅಂತ ಹೇಳಿದೆ. ಇಡೀ ರಾಜ್ಯದ ಇತಿಹಾಸದಲ್ಲಿ ಇದು 2ನೇ ಘಟನೆ. ಒಂದು ಉತ್ತರ ಕನ್ನಡದಲ್ಲಾಗುತ್ತೆ, ಅದನ್ನ ಬಿಟ್ರೆ ಇದು. ಒಮ್ಮೆ ನೀವು ಸರ್ಕಾರ ಅಧಿಸೂಚನೆ ನಿಯಮ ಹೋದ ಮೇಲೆ, ಅಧಿಸೂಚನೆ ಆಗಿ ರಾಜ್ಯಪಾಲರ ಮುದ್ರಿಕೆ ಬಿಟ್ಟ ಮೇಲೆ, ಅಲ್ಲ ಬ್ರದರ್, ನಾವು ಕೇಳಿ ಒಂಚೂರು, ತಮಗೊಂದು ಸ್ವಲ್ಪ ಸಮಾಧಾನ ಇರಲಿ. ಮುದ್ರಿಕೆ ಬಿದ್ದ ಮೇಲೆ 3 ಲಕ್ಷ ಇದ್ದಿದ್ನ 50 ಲಕ್ಷ ಮಾಡಿದ್ವಿ. ರೈತರಿಗೆ 4 ಕೋಟಿ ಕೊಡಿಸಿದ್ರು ಕೂಡ ನಮ್ಗೆ ಸಂತೋಷನೇ. ಯಾಕಂದ್ರೆ ರೈತರು ಅಲ್ಲಿ ನಮ್ಮ ತರ 5 ಎಕರೆ 10 ಎಕರೆ 25 ಎಕರೆ ಇರುವಂತ ರೈತರಲ್ಲ, 5 ಗುಂಟೆ 2 ಗುಂಟೆ ಇರುವಂತ ರೈತರು. ಅವ್ರಿಗೆ ಏನ್ ಸಹಾಯ ಮಾಡ್ಬೇಕು, ಏನ್ ಸಹಕಾರ ಮಾಡ್ಬೇಕು, ಒಬ್ಬ ಶಾಸಕಿಯಾಗಿ ಎಲ್ಲ ಮಾಡಿದೀನಿ. 50 ಲಕ್ಷಕ್ಕೆ ಅವ್ರು ರೆಡಿನೂ ಆಗಿದ್ದಾರೆ. AC ಅವ್ರು ಈಗಾಗಲೇ ಅವ್ರನ್ನ ಕರೆದು ಅವ್ರ ಹತ್ರ ಸಮ್ಮತಿ ಪತ್ರನೂ ತೆಗೆದುಕೊಂಡಿದ್ದಾರೆ. ಸಮಸ್ಯೆ ಬಗೆಹರಿದಿದೆ. ಅವ್ರ ಅಕೌಂಟ್ಗೆ ಶೀಘ್ರದಲ್ಲೇ ದುಡ್ಡು ಬರುತ್ತೆ. ಅವ್ರ ಕಾಗದ ಪತ್ರ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎವ್ರಿಬಡಿ ಆರ್ ಹ್ಯಾಪಿ.
ಈಗ 50 ಲಕ್ಷ. ಹೌದು, ಎವ್ರಿಬಡಿ ಆರ್ ಹ್ಯಾಪಿ. ವಿ ಆರ್ ಸ್ಟಾರ್ಟಿಂಗ್ ದ ವರ್ಕ್ ವೆರಿ ಸೂನ್. ನಿಮ್ಮ ಗಮನಕ್ಕಿದೆಯಾ? ಬೆಳಗುಂದಿ ಭಾಗದಲ್ಲಿ ಈಗಾಗಲೇ ಗಮನಕ್ಕಿದೆಯಾ? ನೋಡಿ, ತಾವು ಮಾಧ್ಯಮದಲ್ಲಿ ಹೇಳಿದ್ದೆ ನನ್ನ ಗಮನಕ್ಕಿದೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ. ಯಾರಿಗೆ? ಆಫೀಸರ್, ಏನು ನಮ್ಮ ಮೈನ್ಸ್ ಆಫೀಸರ್ ಇದ್ದಾರೆ, ಡಿಗಳಿದ್ದಾರೆ. ನಾವು ಎತ್ತರಲ್ಲೂ ಕೂಡ ಇಂಟರ್ಫಿಯರ್ ಆಗೋದಿಲ್ಲ. ಇಂಟರ್ಫಿಯರ್ ಆಗಲಿಕ್ಕೆ ನಮ್ಮ ಹತ್ರ ಟೈಮ್ನೂ ಇಲ್ಲ, ನನ್ನ ಹತ್ರ ಜಾಗನೂ ಇಲ್ಲ. ಸೊ ಅವ್ರು ಏನು ಆಫೀಸರ್ಗಳಿಗೆ, ಇದು ಈ 2 ಇಲಾಖೆ ಬರುತ್ತೆ ಇದರಲ್ಲಿ. ಮೈನ್ಸ್ ಆ್ಯಂಡ್ ಜ್ಯುವೆಲಜಿ ಒಂದು, ಇನ್ನೊಂದು ಕಂದಾಯ ಇಲಾಖೆ. ಕಂದಾಯ ಇಲಾಖೆಯವರು ಗುರುತಿಸಿ ಇದನ್ನ ಅವ್ರಿಗೆ ಕೊಟ್ಟರೆ ಅವರು ಮೈನ್ಸ್ದವರು ಇದನ್ನ ಅಲ್ಲಿ ಮೈನ್ಸ್ ಮಾಡಬೇಕು ಅಂತ ಅವ್ರು ಪರವಾನಗಿ ಕೊಡ್ತಾರೆ. ಅದರಲ್ಲೂ ಕೂಡ ಬಹಳಷ್ಟು ಪೊಲ್ಯೂಷನ್ ಬೋರ್ಡ್ದವರು ಇನ್ನೊಂದು ಏನೇನೋ ಇದಾವೆ. ಅದ್ರ ಬಗ್ಗೆ ನನಗೆ ಜಾಸ್ತಿ ನಾನು ಸ್ಟಡಿ ಮಾಡಲಿಲ್ಲ. ಬಟ್ ಒಂದು ಮಾತನ್ನ ಹೇಳ್ತೇನೆ, ನೀವೀಗ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. 1.5 ತಿಂಗಳ ಒಂದು ಘಟನೆ ಕೂಡ ಆಗಿತ್ತು, ತಾವು ಕೂಡ ಎಲ್ಲ ಟಿವಿನಲ್ಲಿ ಮಾಧ್ಯಮದಲ್ಲಿ ತೋರಿಸಿದ್ರು. ಸೊ ಅದಾದಮೇಲೆ ಬಹಳಷ್ಟು ನಾನು ಆಫೀಸರ್ಗಳನ್ನ ಕರೆದು ಮಾತಾಡಿದ್ದೀನಿ, ನಮ್ಮ DC ಅವ್ರಿಗೂ ಕೂಡ ನಾನು ಮಾತಾಡಿದ್ದೀನಿ. ಬಹುಶಃ ಅಲ್ಲಿಂದ ಈ ಕಡೆ ಆ ಘಟನೆ ಆದಮೇಲೆ ಇತ್ತೀಚೆಗೆ ಮೋಸ್ಟ್ಲಿ ಎಲ್ಲ ಬಂದ್ ಆಗಿದೆ ಅಂತ ನನಗೆ ಆಫೀಸರ್ಗಳು ಏನಂತ ಅದನ್ನ ಮೈಸೂರು ಜಯರಾಜನ ಕೂಡ ಈ ರೀತಿ ಜಾಸ್ತಿ ಆಗಿದೆ ಅಂತ ಅಂದ್ರೆ ನೀವು ಕೇಳೋ ಅರ್ಥ ಏನು ಗೊತ್ತಾಗ್ಲಿಲ್ಲ. ಅಲ್ಲಲ್ಲ, ಅದಲ್ಲ, ನಿಮ್ ಕೇಳೋ ಅರ್ಥ ದಾಟಿ ಏನು ಅಂತ ಗೊತ್ತಾಗ್ಲಿಲ್ಲ. ಇಲ್ಲ, ನನಗೆ ಗೊತ್ತಿರಲಿಲ್ಲ. ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಆಫೀಸರ್ಗಳ ಹತ್ರ ಮಾತಾಡಿದ್ದೀನಿ. ಇಲ್ಲಿಗಲ್ ಏನೇ ಇರಲಿ, ಎಷ್ಟೇ ದೊಡ್ಡವರು ಇರಲಿ, ಯಾರೇ ಮಾಡಿಸ್ಲಿ, ಅದನ್ನ ಬಂದ್ ಮಾಡಬೇಕು. 285 ಸರ್ವೆ ನಂಬರ್ ಸರ್ಕಾರಿ ಜಾಗದಲ್ಲಿ 300 ಎಕರೆ ಜಾಗದಲ್ಲಿ ಈಗಾಗಲೇ ಮೈನಿಂಗ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಈ ಒಂದು ದೊಡ್ಡ ಮಟ್ಟದ ಸರ್ಕಾರಕ್ಕೆ, ರಾಜ್ಯ ಧನಕ್ಕೆ ಬೊಕ್ಕಸಕ್ಕೆ ಹಾನಿಯಾಗಿದೆ. ಇದನ್ನ CBI ಕೊಡ್ಬೇಕಂತ ಹೇಳಿ ಸುಜಿತ್ ಮೂಗರು ಮತ್ತು ರಾಜು ಟೋಪನ್ ಅವರು ಒತ್ತಾಯ ಮಾಡಿದ್ರು. ಯಾರು ಮಾಡಿದಾರಂತೆ? ಅವರು ಅದನ್ನು ಹೇಳಿರ್ಬೋದಲ್ಲ. ಅಭಯ್ ಪಾಟೀಲ್ ಅವರು ಮಾಡಿದ್ರು. ಅಭಯ್ ಪಾಟೀಲ್ ಅವರು ಇದ್ದಾರೆ. ಇದ್ರ ಹಿಂದೆ ಅಂದ್ರೆ ಸರ್ಕಾರಿ ಜಮೀನಲ್ಲಿ ಅಭಯ್ ಪಾಟೀಲ್ ಅವರು ಮೈನಿಂಗ್ ಮಾಡಿದ್ದಾರೆ ಇಲ್ಲಿಗಲ್ ಆಗಿ. ಅದನ್ನ CBI ನಾನು ಮಾತಾಡ್ತೀನಿ, ಆಫೀಸರ್ಗಳ ಜೊತೆ ಮಾತಾಡ್ತೀನಿ. ಮೇಡಮ್, ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಕೊಟ್ಟಿದ್ದೀರಿ. ಆದ್ರೆ ಈಗ ಬರುವಂತ ಸಾರ್ವತ್ರಿಕ ಚುನಾವಣೆ ಅಂದ್ರೆ 2022ರಲ್ಲಿ ಸುಮಾರು 45 ಜನ ಶಾಸಕರು, ಹಾಲಿ ಶಾಸಕರು ಹೋಗ್ತಾರೆ ಅನ್ನೋದು ಆಂತರಿಕ ಸಮೀಕ್ಷೆ ಅಂತ ಗೊತ್ತಾಗಿದೆ ಅನ್ನುವಂತ ಮಾಹಿತಿ. ಯಾವ ಆಂತರಿಕ ಸಮೀಕ್ಷೆ? ಕಾಂಗ್ರೆಸ್ನ ಹೈಕಮಾಂಡ್ ನಮಗೆ ಗೊತ್ತಿಲ್ವಲ್ಲ. ನಮ್ಗೆ ಯಾವ ಆಂತರಿಕ ಸಮೀಕ್ಷೆ ಕೂಡ ಆಗಿಲ್ಲ. ಇನ್ನೂ 2 ವರ್ಷ ಇದೆ. ಈಗ ಮೊದಲು ಬರ್ಲಿ, ಈಗ ಯಾವುದು ನಮ್ಮ ಬೈ ಎಲೆಕ್ಷನ್ ರಿಸಲ್ಟ್ ಬರ್ಲಿ, ಆಮೇಲೆ ಇದ್ರ ಬಗ್ಗೆ ಉತ್ತರ ಕೊಡ್ತೀವಿ. ಮೇಡಮ್, ಇವಾಗ ನಿಮ್ಮ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಬೇಕು ಅಂತ, ಆದ್ರೆ ನಿಗಮ ಮಂಡಳಗಳಲ್ಲಿ ಕೂಡ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡ್ತಾ ಇಲ್ಲ. ನೀವು ಸಚಿವ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಟ್ರೆ ಮತ್ತೆ ಯಾರು ಮಂತ್ರಿಗಳನ್ನ ಆಗ್ತಾ ಇಲ್ಲ. ಇದು ಯಾವ ರೀತಿ ಒಂದು ನೀತಿ ಆಗ್ತಾ ಇದೆ? ಇದನ್ನ ಯಾವ ರೀತಿ ನೀವು ಸರಿಪಡಿಸ್ತೀರಿ, ಪಕ್ಷ ಮತ್ತು ಸರ್ಕಾರ? ನೋಡಿ, MLC ನಾಮಿನೇಷನ್ ಅಲ್ಲೂ ಕೂಡ ನಾವು 5ರಲ್ಲಿ 2 ಮಹಿಳೆಯರು ಕೊಟ್ಟಿದ್ದೀವಿ. ಆರತಿ ಕೃಷ್ಣಗೆ ಮತ್ತು ನಮ್ಮ ಶಿವಮೊಗ್ಗ ಬಲ್ಕಿಶ್ ಬಾನು, 5 ಜನ. ಸರ್ಕಾರದಲ್ಲಿ ಯಾವ ರೀತಿ ಅಳೆದು ತೂಗಿ, ಯಾಕಂದ್ರೆ ಬರೀ 32 ಜನರಿಗೆ ನಾವು ಮಂತ್ರಿಗಳನ್ನ ಮಾಡ್ತೀವಿ. ಆಮೇಲೆ CM ಒಬ್ರು ಇರ್ತಾರೆ, DCM ಒಬ್ರು ಇರ್ತಾರೆ. ಸೊ ಈ 32 ಜನರಲ್ಲಿ ಜಾತಿವಾರು, ಪ್ರಾಂತ್ಯವಾರು, ಸೀನಿಯಾರಿಟಿ ಇದನ್ನೆಲ್ಲ ಅಳದು ನೋಡಿದಾಗ ಒಬ್ಬರನ್ನ ಫಿಟ್ಟಿಂಗ್ ಮಾಡಿದ್ದಾರೆ. ಆದರೆ ಅದು ನಮಗೂ ಸಮಾಧಾನ. ಒಬ್ಬರೇ ಯಾಕೆ, ಅವ್ರು ಯಾಕೆ 33 ಜನ? ನಮಗೂ 5 ಜನರಿಗೆ ಕೊಡ್ಲಿ, ನಮ್ದು ಕೂಡ ಒತ್ತಾಯ. ನಿಗಮ ಮಂಡಳಗಳಲ್ಲಿ ಇನ್ನೂ ಯಾರಿಗೂ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆಯರಿಗೆ ನಮಗೆ ಯಾವುದೇ ಸ್ಥಾನ ಇಲ್ಲ. ಮುಂದಿನ ದಿನದಲ್ಲಿ ಕೊಡ್ಸೋ. ಇಲ್ಲ, ನೋ. ಈಗ ಸಚಿವರಿಂದ ಸಿಗ್ನೇಚರ್ ಕ್ಯಾಂಪೇನ್ ಉದ್ಘಾಟನೆ ಮಾಡ್ತಾರೆ, ಅದನ್ನೊಂದು ಸ್ವಲ್ಪ ಕವರ್ ಮಾಡಿ. ಎಲ್ಲರೂ ಇಲ್ಲಿ ರವಿ ಸ್ವಲ್ಪ ಹಿಂದಿನ ವರ್ಷ ಎಲ್ಲಿ